ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಫ್ರೆಂಡು ಮಂಜುಳಾ ಅಂತ ಹೇಳಿ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಅವ್ರಿಗೆ ಫೋನ್ ಮಾಡಿ ಪಾಪ ಕೇಳ್ತಾಯಿದ್ಲು, ಏನೇನು ತೊಗೊಂಡು ಬಂದಿದ್ದೀಯ ನೀನು ಅಂತೇಳಿ. ಅದಕ್ಕೇ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಈಗ ತೋರಿಸೇ ಬಿಡೋಣ ಅಂತ ಹೇಳಿ ಇದನ್ನು ಮಂಜುಗೋಸ್ಕರ ಬೇಗ ಮಾಡ್ತಾಯಿದ್ದೀನಿ ಈ ವಿಡಿಯೋ. ಇನ್ನೂ ಒಂದು 2 ವಿಡಿಯೋ ಇನ್ನೂ ಬ್ಯಾಲೆನ್ಸ್ ಇದೆ, ಇದನ್ನೇ ಹಾಕ್ಬಿಡೋಣ ಅವಳಿಗೋಸ್ಕರ ಅಂತ ಹೇಳಿ ನನ್ನ ಫ್ರೆಂಡಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಶಾಪಿಂಗು ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ನಮಗೆ ಗೊತ್ತಾಗಲಿಲ್ಲ ಅಂದರೆ ತಪ್ಪು ನಮ್ಮದಿದೆಯೋ ಅಥವಾ ಗೈಡೆನ್ಸ್ ಇದೆಯೋ ಅಂತ ಗೊತ್ತಿಲ್ಲ. ಗೈಡೆನ್ಸು ಪಾಪ ಅವ್ರ ಕೆಲಸ ಏನಿದೆ, ಕರ್ಕೊಂಡೋಗ್ಬೇಕು, ಟೈಮಿಗೆ ಸರಿಯಾಗಿ ಕರ್ಕೊಂಡೋಗಿಬಿಡಬೇಕು, ಇಷ್ಟು ಅವ್ರ ಕಾನ್ಸೆಪ್ಟು. ನಮಗೆ ಶಾಪಿಂಗಿಗೆ ಟೈಮು ಬರೀ ಸ್ಯಾರಿಗಷ್ಟೇ ಕೊಟ್ಟರು ಅಂತ ನನ್ನ ಅಭಿಪ್ರಾಯ. ನಾವೇ ಹೋಗಿ ಇದನ್ನು ಸ್ವಲ್ಪ ತೊಗೊಂಡು ಬಂದ್ವಿ ಅಷ್ಟೇ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಜೈ ಶ್ರೀರಾಮ್. ಫಸ್ಟು ಕಾಶಿ ತೀರ್ಥನ ನಾನು ಬಾಟ್ಲಲ್ಲಿ ತೊಗೊಂಡು ಬಂದಿದ್ದೆ. ಅದನ್ನು ನಾನು ಇದಕ್ಕೆ ಡಬ್ ಮಾಡ್ಕೊಂಡಿದ್ದೀನಿ. ಕಾಶಿ ತೀರ್ಥ ಒಂದು 1/2 ಲೀಟ್ರಲ್ಲಿ ತೊಗೊಂಡು ಬಂದಿದ್ದೆ ಅಷ್ಟೇ. ಇದು ಕಾಶಿಯ ಮೇನ್ ಪ್ರಸಾದ ಅಂತಲೇ ಹೇಳ್ಬೋದು. ಹಾಗೆ ಅಯೋಧ್ಯೆಯಿಂದ ಪ್ರಸಾದ ಈ ಚಿಕ್ಕ ಚಿಕ್ಕ ಬತಾಸಷ್ಟೇ ಕಾಣಿಸ್ತಾ ಇಲ್ಲ, ತೋರಿಸಿ. ಅಲ್ಲಿ ಪ್ರಸಾದ ಅಂತ ಏನಿಲ್ಲ, ಬರೀ ಇಷ್ಟೇ ಕೊಡೋದು. ಇನ್ನೊಂದೇನು ಅಂದರೆ ಅಲ್ಲಿ ಲಸ್ಸಿ ಆಮೇಲೆ ಪೇಡ ಥರ ಮಾಡ್ತಿರ್ತಾರೆ. ಅದೆಲ್ಲ ನಿಜವಾಗ್ಲೂ ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ತುಂಬಾ ಗಲೀಜು, ಕಾಶಿ ನೀಟಿಲ್ಲ, ಎಲ್ಲ ಕಡೆನೂ ಹಾಗೇ ಸೊಳ್ಳೆಗಿನ ನೊಣ ಜಾಸ್ತಿ. ಹಾಗಾಗಿ ನಾನು ಅದು ಲಸ್ಸಿನೂ ಏನು ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ನನಗೆ ನೋಡಿದ ತಕ್ಷಣ ಒಂಥರ ಅನ್ನಿಸ್ತು. ಅಲ್ಲಿ ಮಾಡ್ತಾಯಿದ್ರು, ನಾನು ಏನು ನೋಡಿದೆ ಅಂತ ನಿಮಗೆ ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಲಸ್ಸಿ ಮಾಡೋದಕ್ಕೆ ಅದೇನೋ ಒಂದು ಹಸಿಟ್ಟು ಬರುತ್ತೆ, ಅದು ವೈಟು ಈ ಸಿಮೆಂಟಿನ ಚೀಲ ಬರುತ್ತಲ್ಲ ಆ ಟೈಪಲ್ಲಿತ್ತು. ಅದನ್ನು ಒಂದು ಬಾಣಲಿನಲ್ಲಿ ಹಾಕ್ಕೊಂಡು ಹಿಂಗೆ ಸುರಿತಾಯಿದ್ರು. ಇನ್ನೂ ಅಂಟ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ಅಲ್ಲಿ ಸ್ವಲ್ಪ ಥಂಡಿ ಅಲ್ವಾ ಜಾಸ್ತಿ, ಅಂಟ್ಕೊಂಡಿತ್ತು ಅಂತ ಹೇಳ್ಬಿಟ್ಟು ಅದನ್ನೆನ್ನೇ ಅದ್ರೊಳಗೆ ಹಾಕಿ ಹಿಂಗೆ ಅಂದುಬಿಟ್ರು, ಚೀಲ ಸಮೇತ. ನನಗೆ ಅದಕ್ಕೆ ಅದು ಕುಡಿಯೋದು ಬೇಡ, ಏನೂ ಬೇಡ ಅಂದ್ಬಿಟ್ಟು ಆಮೇಲೆ ಕೈಯೆಲ್ಲ ಇಷ್ಟು ಒಳಗೆ ಹೊಂಟೋಗಿತ್ತು, ಅವರು ಕೈ ಬಾಣಲಿ ಒಳಗೆ ಇಲ್ಲಿ ತನಕ ಹೊಂಟೋಗಿತ್ತು. ಅದಕ್ಕೆ ನೋಡಿಬಿಟ್ಟು ನನಗೆ ಬೇಡ ಅನ್ನಿಸ್ಬಿಡ್ತು. ನಾನು ಮೊಬೈಲ್ ಆಫ್ ಆಗಿದ್ದು ಅಂದರೆ ಆಲ್ರೆಡಿ ನಾನು ಬ್ಯಾಗಲ್ಲಿ ಹಾಕೊಂಬಿಟ್ಟಿದ್ದೆ, ಹಾಗಾಗಿ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಾಡಿದರೂ ನಿಮ್ಗೆ ಹಾಕ್ತಾಯಿರಲಿಲ್ಲ, ಯಾಕಂದರೆ ತುಂಬಾ ಗಲೀಜಾಗಿ ಮಾಡಿದರು ಅವರು. ಅದಕ್ಕೆ ನಾನು ಅಷ್ಟೊಂದೆಲ್ಲ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇದಾಗಿತ್ತು. ನಾನು ಇದನ್ನು ತೊಗೊಂಡು ಬಂದಿದ್ದೀನಿ, ರಾಮಂದು ಫೋಟೋ ಟೈಪ್ ಇದೆ. ಇದನ್ನು ನಾವು ಫ್ರಿಡ್ಜಿಗೆ ಕೂಡ ಅಂಟಿಸ್ಬೋದು. ಇದು ಮ್ಯಾಗ್ನೆಟ್ ಟೈಪ್. ಇದು 2 ಪೀಸ್ ಅಷ್ಟೇ ತೊಗೊಂಡು ಬಂದಿರೋದು. ಈ 2 ಪೀಸು 40 ರೂಪೀಸ್ ಅಷ್ಟೇ, 20. ನಾನು ಇದನ್ನು ಬೇರೆಯವ್ರ ವಿಡಿಯೋ ನೋಡಿದ್ದೆ, ಅವರು ತೋರಿಸಿದ್ದು ಸೇಮ್ ಪೀಸ್ ತೋರಿಸಿದ್ರು, ಅವರು ಫ್ರಿಡ್ಜಿಗೂ ಕೂಡ ಹಾಕಿ ತೋರಿಸಿದ್ರು. ನಾನು ನಿಮಗೆ ಆಮೇಲೆ ಅದು ತೋರಿಸ್ತೀನಿ. ಅದನ್ನು ಅವ್ರಿಗೆ 50 ರೂಪೀಸ್ ಪಾಪ 50 ರೂಪೀಸ್ ಹಂಗೆ ತೊಗೊಂಡು ಬಂದಿದ್ದಾರಂತೆ. ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು. ಈಗ 50 ರೂಪೀಸಾ, ಇನ್ನೂ 10 ರೂಪಾಯಿ ಹಾಕಿದರೆ ಇನ್ನೂ 2 ಪೀಸ್ ಜಾಸ್ತಿ ಬರೋದಲ್ಲ ಅನ್ನಿಸ್ತು. ನಿಮಗೆ ಓಪನ್ ಮಾಡೇ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ. ತುಂಬಾ ಕ್ಯೂಟಾಗಿದೆ ಇದು ಅಷ್ಟೇ. ನಾನಿದು 2 ಪೀಸ್ ಅಷ್ಟೇ ತೊಗೊಂಡು ಬಂದಿರೋದು. ಮಂಜು, ನಾನು ವಿಡಿಯೋ ನೋಡ್ತಾ ಇದ್ದೀನಿ ಅಂದ್ಕೊಳ್ತೀನಿ. ಇದು ಸಿಂಗಲ್ಲು. ಇದು ನನ್ನ ಸಿಸ್ಟರ್ ಕೇಳಿದರು ಅಂತ ಅವ್ರಿಗೋಸ್ಕರ ಪಾಪ ಅವರು ಹೇಳಿದ್ರು. ನಾನು ಯಾವಾಗ ಅಯೋಧ್ಯೆ ಟ್ರಿಪ್ ಅಂದ ತಕ್ಷಣ ಹೇಳಿದರು ನನಗೆ, ರಾಮಂದೊಂದು ಕೀ ಬಂಚ್ ತಂದುಕೊಡು ಯಮುನಾ ಅಂತ ಕೇಳಿದರು. ಅವ್ರಿಗೆ ಅಂತಲೇ ಇದನ್ನು ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ, ಕ್ಯೂಟಾಗಿದೆ ಮಾತ್ರ. ಇನ್ನೂ ಹತ್ತಿರ ತೊಗೊಂಡು ಬರ್ತೀನಿ. ತುಂಬಾ ಚೆನ್ನಾಗಿದೆ. ನನಗನ್ನಿಸ್ತು ಇನ್ನೊಂದು 4 ಎತ್ಕೊಂಡು ಬರ್ಬೋದಿತ್ತಲ್ಲಪ್ಪ ಅಂತ. ಇದು ಬಂದು ಬರೀ 20 ರೂಪೀಸ್ ಅಷ್ಟೇ. ಹಾಗೆ ಇನ್ನೊಂದು ಕೀ ಬಂಚಿದು ಆಂಜನೇಯ ಗದೆ ಇಟ್ಕೊಂಡು ನಿಂತಿರೋದು. ಇದು ರಾಮ ಮತ್ತು ಹನುಮಾನು ಇಬ್ಬರು ತಪ್ಕೊಂಡಿರೋವಂಥದ್ದು.
ಇದು ಬಂದು 30, ಇದು ಬಂದು 40. ಹಾಗೆ ಇದು ಬ್ಯಾಂಗಲ್ ತೊಗೊಂಡು ಬಂದಿದ್ದೀನಿ. ಇದು 4 ಪೀಸ್ ಇತ್ತು. ಇದು ನನ್ನ ಫ್ರೆಂಡ್ಸ್ಗಳಿಗೆ ಇಬ್ರಿಗೂ ಅಂತ ಹೇಳಿ ತೊಗೊಂಡು ಬಂದಿರೋದು. ಆಲ್ರೆಡಿ ಒಬ್ರಿಗೆ ನಾನು ಆಗಲೇ ಕೊಟ್ಟಿದ್ದೀನಿ. ಚೆನ್ನಾಗಿದೆ ಕಲ್ಲರು ಅಂತ ಹೇಳಿದ್ರು. ನೋಡಿದ ತಕ್ಷಣವೇ ಅವರು ಯೆಲ್ಲೋ ಕಲರ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರು ಮೆಚ್ಕೊಂಡಿದ್ದಕ್ಕೆ ನಾನು ತೊಗೊಂಡು ಬಂದಿರೋ ಕಲ್ಲರು ಅಯ್ಯೋ ಎಲ್ಲೋ ತಂದುಬಿಟ್ಟಿದ್ದೀನಲ್ಲ ಅಂತ ಅಂದ್ಕೊಂಡಿದ್ದೆ. ಅವ್ರು ಮೆಚ್ಕೊಂಡಿದ್ದಕ್ಕೆ ಅವ್ರಿಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇದು 50 ಜೋಡಿ 50 ಇದು. ಇದು ಯಾವ ಥರ ಇದೆ ಅಂತೇಳಿ ಇದು ಒಂದು 5 ಪೀಸ್ ಅಷ್ಟೇ ತೊಗೊಂಡು ಬಂದಿರೋದು. ಚೆನ್ನಾಗಿದೆ ಅಲ್ಲ. ರಾಮನ ಮುಖ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನಿಸ್ತಾ ಇರುತ್ತೆ. ಅಲ್ಲೂ ಅಷ್ಟೇ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂದರೆ ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ, ಅಷ್ಟು ತುಂಬಾ ಚೆನ್ನಾಗಾಯಿತು. ಇದು ಬಂದು 70 ರುಪೀಸ್ ಹೇಳಿದ್ರು. ನಾನು 60 ರುಪೀಸ್ ಹಂಗೆ ತೊಗೊಂಡು ಬಂದಿದ್ದೀನಿ. ಇದು ಒಂದು 5 ಇಂದ 6 ಪೀಸ್ ಅಷ್ಟೇ ತೊಗೊಂಡು ಬಂದಿದ್ದೀನಿ. ಇದು ನನಗೆ ನನ್ನ ಫೇವ್ರೆಟ್ ಹನುಮಾನ್. ನೋಡಿ ಯಾವ ಥರ ಇದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಕೂತ್ಕೊಂಡು ಗದೆ ಮೇಲೆ ಕೈ ಇಟ್ಕೊಂಡಿದೆ. ಫಿನಿಶಿಂಗ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮೂತಿ ಇರ್ಬೋದು, ಕೆಲವೊಂದು ನೋಡಿದ್ವಿ ಅಂದರೆ ಮೂತಿ ಹಿಂಗಿರೋದು ಬಂದಿರಲಿಲ್ಲ, ಫುಲ್ಲು ಇದೆಲ್ಲ ಫುಲ್ಲು ನಯಸ್ಸಾಗ್ಬಿಟ್ಟಿತ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಅದಕ್ಕೆ ನಾಮ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇಲ್ಲಿ ಹಿಂದೆನೂ ಅಷ್ಟೇ ಬಾಲ ಯಾವ ಥರ ಶೇಪಲ್ಲಿ ಬಂದಿದೆ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ ಅಂತ. ಪೀಠ ಈ ಥರ ಇದೆ. ಇದೆಷ್ಟು ಕೊಟ್ಟಿರ್ಬೋದು ಇಲ್ಲಿ. ಇದನ್ನು ನಮ್ಮ ಊರಲ್ಲಿ ಅಥವಾ ಕುಣಿಗಲಲ್ಲಿ ತೊಗೊಳ್ತೀವಿ ಅಥವಾ ಬೇರೆ ಊರಲ್ಲಿ ತೊಗೊಳ್ತೀವಿ ಅಂತ ಹೇಳಿದ್ರೆ, ತಿರುಪತಿನಲ್ಲೇ, ಬೇರೆ ಎಲ್ಲೂ ಬೇಡ, ತಿರುಪತಿನಲ್ಲೇ ಇದನ್ನು ತೊಗೊಳ್ತೀವಿ ಅಂತ ಹೇಳಿದ್ರೆ 500 ಇಂದ 600 ಅಂತ ಚಾರ್ಜ್ ಮಾಡೇ ಮಾಡ್ತಾರೆ. ಇದು ಅವರು 250 ಹೇಳಿದ್ರು, ನಾನು 200 ಕೊಟ್ಟಿದ್ದೀನಿ ಅಷ್ಟೇ. ನೋಡಿ ಯಾವ ಥರ ಇದೆ. ಅದಕ್ಕೆ ಹಾಕಿರೋ ಮಾಲೆ ಇರ್ಬೋದು, ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗೋ ಥರ ಇದೆ. ವಿಗ್ರಹ ಹನುಮಾನ್ದು ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದೊಂದು ತೊಗೊಂಡು ಬಂದಿದ್ದೀನಿ. ಕಾಶಿಗೆ ನೆನಪಲ್ಲಿರಲಿ ಅಂತ ಹೇಳಿ ತುಂಬ ಡಿಫ್ರೆಂಟು. ಅಂದರೆ ನನಗೆ ನಮ್ಮ ಅಮ್ಮವ್ರ ಫ್ರೆಂಡು ಮಣಿಯಕ್ಕನವರು ಪೂಜೆಗೆ ಅಂತ ಇದ್ರದ್ದೇ ಕೊಟ್ಟಿದ್ದಾರೆ, ತಾಮ್ರದ್ದು. ಒಂದು ಬಸವಣ್ಣ, ಒಂದು ಲಿಂಗ ಗಾಜಿಂದು. ಇದು ಅಷ್ಟೇ 20 ಹೇಳಿದ್ರು. 2ರಿಂದ 20 ಹೇಗಿದೆ ಈ ಥರ ಇಡಬೇಕಂತೆ. ಲಿಂಗದ ಮುಂದೆ ಬಸವ ಅಂತ ಹೇಳ್ತಾರಲ್ಲ ನೋಡಿ, ಈ ಥರ ಬಸವಣ್ಣ ಹಾಗೆ ಲಿಂಗ. ಇದು ಅಷ್ಟೇ ಒಂದು 6 ಪೀಸ್ ಅಷ್ಟು ತೊಗೊಂಡು ಬಂದಿದ್ದೀನಿ. ಜಾಸ್ತಿ ಎಲ್ಲ ಕೈಯಲ್ಲಿ ಇಟ್ಕೊಂಡು ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಬಿದ್ದೋದ್ರೆ ಒಡೆದೋಗ್ಬಿಡುತ್ತದು. ಒಂದು 6 ಪೀಸ್ ಅಷ್ಟೇ ತೊಗೊಂಡು ಬಂದಿದ್ದೀನಿ. ಹಾಗೆ 2 ಪ್ಲೇಟ್ ಚಿಕ್ಕ ಚಿಕ್ಕದು. ದೀಪಾವಳಿ ಟೈಮಲ್ಲಿ ಆಚೆ ಎಣ್ಣೆ ಎಲ್ಲ ಸುರ್ಕೊಂಬಿಟ್ಟಿರುತ್ತೆ, ಹಾಗಾಗಿ ಇದೆರಡು ಇರಲಿ ಅಂತ ತೊಗೊಂಡು ಬಂದಿದ್ದೀನಿ. ಇದು ಅಷ್ಟೇ 50 100 ಕೊಟ್ಟಿದ್ದೀನಿ ಇದಕ್ಕೆ. ನಿಜವಾಗ್ಲೂ ರೇಟ್ ಅಂತೂ ತುಂಬಾ. ಅದು ಕವಡೆ ಅಮ್ಮ ಅಂತ ದೇವಸ್ಥಾನ ಇದೆ, ಅಲ್ಲಿ ತೊಗೊಂಡಿದ್ದೆಲ್ಲ. ಇನ್ನೂ ಒಂದು 10 ನಿಮಿಷ ಇದ್ದಿದ್ರೆ ಇನ್ನೂ ಏನಾದರೂ ತೊಗೋಬೋದಿತ್ತು. ಬಟ್ ಇನ್ನೂ ಮುಂದೆಗಡೆ ಎಲ್ಲ ದೇವಸ್ಥಾನಗಳಿದೆ, ತೊಗೊಳ್ಳೋಣ ಬಿಡು ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಅದೇನು ಅನ್ಲಕ್ ಅನಿಸುತ್ತೆ ನಮ್ಮದು. ಇನ್ನೂ ಚೆನ್ನಾಗಿ ನನಗೆ ದೇವ್ರ ಐಟಮ್ ಎಲ್ಲ ಇನ್ನೂ ತೊಗೋಬೋದಿತ್ತು ಅಂತ ಅನ್ನಿಸ್ತು. ನೋಡಿ ಇದ್ರ ಮೇಲೆ ವಿಗ್ರಹ ಇಟ್ಟರೆ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಯೂಟಾಗಿದೆ ಅಲ್ಲ ಇದು. ಹಾಗೆ ಕಾಶಿಯ ಮಾಡಲ್ ತೊಗೊಂಡು ಬಂದಿದ್ದೀನಿ ಒಂದು. ಕಾಶಿ ದೇವಸ್ಥಾನ ಪೂರ್ತಿ ನಿಮಗೆಲ್ಲೇ ತೋರಿಸ್ತಾ ಇದ್ದೀನಿ. ಮಾಡಲಲ್ಲೇ ನಾವು ನೋಡ್ಕೊಂಡು ಬಿಡ್ಬೋದು. ಚೆನ್ನಾಗಿದೆಯಾ ಹೇಳ್ತಾ ಇದ್ದೀನಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಸರಿಯಾಗಿ ಇನ್ನೂ ಶಾಪಿಂಗ್ ಮಾಡಲಿಲ್ಲ ನಾನು. ಏನು ಅಂದರೆ ಒಂದು 3000 ಖರ್ಚು ಮಾಡಿಸಿರ್ಬೋದು ಅಷ್ಟೇ ನಾನು. ನೆಕ್ಸ್ಟು
ನಾವೆಲ್ಲ ತೊಗೊಂಡ್ವಿ. ಪಾಪ ಮಕ್ಕಳಿಗೆ ಇಲ್ಲಿಂದ ನಮ್ಮನ್ನು ಅಷ್ಟು ಚೆನ್ನಾಗಿ ನನ್ನ ಮಗ ಕಳಿಸಿದ್ದಾರೆ. ಅವ್ರಿಗೋಸ್ಕರ ಏನೂ ತಂದಿಲ್ವಾ ಅಂತ ಕೇಳಿದ್ರೆ ಅವ್ರಿಗೆ ಒಂದು ಸಿಂಪಲ್ಲಾಗಿ ಒಂದೊಂದು ಟೀ ಶರ್ಟ್ಸ್ನ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಕ್ಲಾತು. ಸೇಮ್ ಪ್ರೈಸೇ ಇರುತ್ತೆ, 350, 325 ಕೊಟ್ಟಿದ್ದೀವಿ. ಅವನು ಹೇಳಿದ್ದು ನಮಗೆ 450 ಏನೋ ಹೇಳಿದ್ರು. ನಾವು 300ಗೆ ಕೇಳಿದ್ವಿ, ಆಗಲ್ಲ ಅಂದಿದ್ದಕ್ಕೆ 325 ಕೊಟ್ವಿ. ಹಾಗೆ ಆಮೇಲೆ ಮಗನಿಗೆ ಒಂದು ಟೀ ಶರ್ಟ್ ತೊಗೊಂಡು ಬಂದಿದ್ದೀನಿ. ಕಾಲರ್ ಇದೆ, ಒಂದು 3 ಬಟನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮೇಯ್ನು ಸೀರೆ ತೊಗೋಬೇಕು ಅಂತ ಹೋದ್ವಿ, ಬನಾರಸಿ ಸ್ಯಾರಿಗಳು ತೊಗೊಳ್ಳೋಣ ಅಂತ. ನಾನಿರೋ ದಪ್ಪಕ್ಕೆ ಬನಾರಸಿ ಸೀರೆ ಎಲ್ಲ ನನಗೆ ಅಷ್ಟೊಂದು ಸೂಟ್ ಆಗೋಲ್ಲ. ಹಾಗಾಗಿ ಸಿಂಪಲ್ ಸೀರೆಗಳು ತರೋಣ ಅಂತ ಹೋದ್ವಿ. ಸೀರೆಗಳು ತುಂಬಾ ಚೆನ್ನಾಗಿದೆ. ಇದು ನಾನು ಈಗ ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಎಷ್ಟು ಕೊಡ್ಬೋದು ಇದಕ್ಕೆ ಅಂತ ಹೇಳಿ. ಆ ಸೀರೆ ಲೆಂತೆಲ್ಲ ನಾನು ಅಲ್ಲೇ ಚೆಕ್ ಮಾಡಿದ್ದೆ, ಎಲ್ಲ ಕರೆಕ್ಟಾಗಿದೆ. 6.5 ಮೀಟ್ರ್ ಇದೆ. ಇದಕ್ಕೆ ಅವ್ರು ಹೇಳಿದ್ರು 1,500 ಕೊಟ್ಟಿದ್ದೆ ಅಂತ ಹೇಳಿದ್ರು. ಖಂಡಿತ ಇದು 1,500 ಕೊಟ್ಟಿಲ್ಲ. ಇದು ಹೇಳಿದ್ದು 750ನೋ 650ನೋ ಹೇಳಿದ್ರು. ನಾನು ಕೊಟ್ಟದ್ದು 450 ಅಷ್ಟೇ. ತುಂಬಾ ಚೆನ್ನಾಗಿದೆ. ನಾನು ಎಂಥ ಕೆಲಸ ಮಾಡಿಕೊಂಡೆ ಅಂದರೆ, ನಿಜವಾಗ್ಲೂ ಸೀರೆಗಳು ಇನ್ನೂ ತೊಗೋಬೋದಾಗಿತ್ತು. ನಮ್ಮ ಅಕ್ಕನಿಗೆ, ತಂಗಿಗೆ, ಅಂದರೆ ನಮ್ಮ ದೊಡ್ಡತ್ತೆ, ನಮ್ಮ ದೊಡ್ಡಮ್ಮ ಅಂತ ಹೇಳ್ತೀನಿ ನೋಡಿ. ಇದು ಪಲ್ಲು, ಇದು ಬ್ಲೌಸ್ ಪೀಸ್. ಪ್ಲೈನಲ್ಲಿ ಬಂದಿದೆ, ಕಾಂಟ್ರಾಸ್ಟು ಸಖತ್ತಾಗಿ ಕಾಣುತ್ತೆ. ಇದು ತೊಗೋಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಅದೇನು ಅಂತಲೇ ಗೊತ್ತಿಲ್ಲ. ನನ್ನ ಮೇಲೆ ನನಗೇ ಒಂಥರ ಬೇಜಾರಾಗ್ತಿದೆ. ಯಾಕೆ ಈ ಥರ ತೊಗೊಂಡ್ಬಿಟ್ಟೆ ನಾನು, ಇನ್ನೂ ಸ್ವಲ್ಪ ಎಲ್ಲರಿಗೂ ತೊಗೋಬೋದಿತ್ತಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಸೀರೆ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಬ್ಲೂಗೆ ಗ್ರೀನ್ ಬಂದಿದೆ. ಓಪನ್ ಮಾಡಿದ್ರೆ ನೋಡಿ, ಕವರಲ್ಲೂ ಅಷ್ಟೇ ಮೂಲೆಯಲ್ಲಿ ಪುಳಿಯೋಗರೆದು ಎಣ್ಣೆ ಎಲ್ಲ ಇಳ್ಕೊಂಡಿರೋದೆಲ್ಲ ಹಾಗೆ ಇದೆ. ಪುಳಿಯೋಗರೆ ಸ್ಮೆಲ್ ಬರ್ತಿದೆ. ಯಾಕೆ ಏನು ಅಂತ ಹೇಳ್ತೀನಿ. ಇದು ಆ್ಯಕ್ಚುಲಿ ತೊಗೊಂಡು ಬಂದಿದ್ದು ನಮ್ಮ ಅತ್ತೆಯವ್ರಿಗೆ ಅಂತ ತೊಗೊಂಡು ಬಂದಿದ್ದೆ ಈ ಸ್ಯಾರಿ. ಕಲರೆಲ್ಲ ಅವರಿಗೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಇದಕ್ಕೆ ಎಣ್ಣೆ ಆಗಿಬಿಡ್ತು. ಎಣ್ಣೆ ಹೇಗಾಯಿತು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನನಗೆ ಅಂತ ತೊಗೊಂಡು ಬಂದಿದ್ದು. ಗ್ರೀನ್ ಇದೆ, ಅಲ್ಲಿ ಲೈಟ್ ಕಲರ್ ಕಾಣಿಸ್ತಿದೆ. ಇದಕ್ಕೆ ಸೆರಗು ಮತ್ತು ಬ್ಲೌಸು ಆರೆಂಜ್ ಕಲರಲ್ಲಿ ಬಂದಿದೆ. ಇಲ್ಲೆಲ್ಲ ನೋಡಿ, ಈ ಥರ ಫ್ಲವರ್ಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಸೀರೆ. ಇದು ಸೆರಗು, ಇದು ಬ್ಲೌಸು. ಈ ಥರ ಆಗೋದಕ್ಕೆ ಕಾರಣ ಏನು ಅಂದರೆ, ನಮಗೆ ಲಾಸ್ಟಲ್ಲಿ ನಾವು ಬರುವಾಗ ಫ್ಲೈಟ್ಗೆ ನಮ್ಮ ಗೈಡ್ ಏನಿದ್ದಾರೆ ಅವರು ಪುಳಿಯೋಗರೆನೇ ಮಾಡಿಸ್ಕೊಟ್ಟಿದ್ರು. ಫ್ಲೈಟಲ್ಲೇ ತಿನ್ಕೊಳ್ಳಿ, ಇಲ್ಲ ಏರ್ಪೋರ್ಟ್ ಹತ್ರ ತಿನ್ಕೊಳ್ಳಿ ಅಂತೇಳಿ. ನಾವೇನು ಮಾಡಿದ್ವಿ, ಫ್ಲೈಟ್ ಹತ್ರಕ್ಕೆ ಹೋದ್ವಿ. ಅಲ್ಲಿದ್ದವ್ರು ಏನಾದರೂ ಊಟ ಎಲ್ಲ ಒಳಗಡೆ ಬಿಡೋದಿಲ್ಲ, ನೀವು ಕ್ಯಾರಿ ಬ್ಯಾಗಲ್ಲೂ ಹಾಕ್ಕೋಬೇಡಿ, ಲಗೇಜ್ ಒಳಗೆ ಹಾಕ್ಬಿಡಿ ಅಂತ. ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಲಗೇಜ್ ಬ್ಯಾಗ್ ಒಳಗೆ ಹಾಕಿದ್ರು. ಹಾಕಿದ್ಮೇಲೆ ಅದು ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರಲ್ಲ, ಅದೇನಾದರೂ ಸೋರಿ ಈ ಥರ ನೋಡಿ. ನಿಮ್ಗಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ನನಗಿಲ್ಲಿ ಡೈರೆಕ್ಟಾಗಿ ಕಾಣಿಸ್ತಿದೆ. ಮತ್ತು ಪುಳಿಯೋಗರೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಿದೆ. ಇದು ಡ್ರೈ ಕ್ಲೀನರಿಗೆ ಕೊಡಬೇಕು ಅಂತ. ಇದು ಅವ್ರಿಗೆ ಅಂತ ತಂದಿದ್ದ ಸೀರೆ ನಾನು ತೊಗೊಂಡೆ. ಯಾಕಂದರೆ ಈ ಥರ ಆಗಿರೋದು ಕೊಟ್ಟರೆ ಪಾಪ ಅವ್ರಿಗೂ ಬೇಜಾರಾಗುತ್ತೆ. ಆ ಥರ ಬೇಜಾರು ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದನ್ನು
ಇಷ್ಟ ಇಲ್ಲ ಕಲ್ಲರು, ಆದರೂ ನೆನಪಿಗಿರಲಿ ಅಂತ ಇದನ್ನು ನಾನೇ ಮಡಿಕೊಳ್ತಾ ಇದ್ದೀನಿ. ಇದು ಕಲ್ಲರು ಈ ಥರ ಇದೆ ನೋಡಿ, ಇಲ್ಲಿ ಬ್ಲೂ ಇದೆ, ಅಂದರೆ ತೀರಾ ಡಾರ್ಕ್ ಇಲ್ಲ, ಇದು ಲೈಟ್ ಕಲರ್ ಇದೆ. ಅದಕ್ಕೆ ಇದು ಬ್ಲೌಸ್ ಮತ್ತು ಸೆರಗು ಈ ಥರ ಬಂದಿದೆ. ಅದಕ್ಕೆ ಡ್ರೈನ್ ಕ್ಲೀನಿಗೆ ಕೊಟ್ಬಿಟ್ಟು ವಾಶ್ ಮಾಡಿಸ್ಕೊಂಡು ನಾನೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಇಷ್ಟು ಫ್ಲವರ್ ಬಂದಿದೆ. ಶಾಪಿಂಗ್ ಮಾಡೋದಕ್ಕೆ ನಿಜ ನಮಗೆ ಅಷ್ಟು ಗೊತ್ತಾಗಲಿಲ್ಲ, ಬೇಜಾರಾಗೋಯ್ತು ನನಗೆ. ಮಂಜು ವಿಡಿಯೋ ನೋಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ಇನ್ನೂ ಒಂದು 2-3 ವೀಡಿಯೋಗಳಿದೆ ಕಾಶಿದ್ದೇನೆ, ಸುತ್ತಮುತ್ತ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ವೀಡಿಯೋನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ. ಬಾಯ್ ಬಾಯ್. ಸೀರೆಗೆ ನೋಡಿ ಯಾವ ಥರ ಎಡವಟ್ಟಾಯಿತು ಅಂತ ನಿಮಗೆ ಪೂರ್ತಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿಗೆ ಸೀರೆ ಕವರ್ ಇದೆ ವೈಟ್, ನಾನು ಏನು ತೋರಿಸ್ತೀವಿ ಪುಳಿಯೋಗರೆ ಗೊಜ್ಜಾಗಿರೋದು, ಅದೇ ಎಣ್ಣೆ ಆಗಿರೋದು, ಅದ್ರ ಮೇಲೆ ಅದನ್ನು ಇಟ್ಕೊಂಡು ನಾವು ಲಗೇಜ್ ಒಳಗೆ ಹಾಕ್ಬಿಟ್ವಿ. ಈ ಥರ ಎಡವಟ್ಟಾಗಿದ್ದು ನಮ್ಮ ಅತ್ತೆಯವ್ರ ಸೀರೆಗೆ ನೋಡಿ.